ನಿಂತಿರುವಂತಹ ನೀರಿನಲ್ಲೇ ಕ್ರಿಮಿಕೀಟಗಳು ಹುಟ್ಟುವುದು. ಕೆಲಸವಿಲ್ಲದ ಮನುಷ್ಯನಲ್ಲಿಯೇ ಕೆಟ್ಟ ವಿಚಾರಗಳು ಜನಿಸುತ್ತವೆ. ದಿನದಲ್ಲಿ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ. ಇಲ್ಲವೆಂದರೆ ನೀವು ಈ ಜಗತ್ತಿನಲ್ಲಿ ಅತ್ಯುತ್ತಮವಾಗಿರುವಂತಹ ವ್ಯಕ್ತಿಯೊಂದಿಗೆ ಸಭೆಯನ್ನು ಕಳೆದುಕೊಳ್ಳಬಹುದು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಎನ್ನುವುದು ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಅದೃಷ್ಟವಂತ ಎಂದರೆ ಅವಕಾಶಗಳನ್ನು ಪಡೆಯುವವನು. ಬುದ್ಧಿವಂತ ಎಂದರೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವವನು. ಮನುಷ್ಯನಲ್ಲಿ ಪರಿಪೂರ್ಣತೆಯನ್ನು ತರುವುದೇ ಶಿಕ್ಷಣ. ಹಾಗಾಗಿ ಶಿಕ್ಷಣವನ್ನು ಪಡೆದುಕೊಳ್ಳುವುದು ಎಲ್ಲರ ಆದ್ಯ ಕರ್ತವ್ಯವಾಗಬೇಕು. ಗುರು ಎಂದರೆ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸಜ್ಞಾನದೆಡೆಗೆ ಕರೆದುಕೊಂಡು ಹೋಗುವಂತಹ ಶಬ್ದವೇ ಗುರು. ಹಾಗಾಗಿ ಗುರುಗಳನ್ನು ಸ್ವಾಗತಿಸಿ, ಗುರುಗಳನ್ನು ಗೌರವಿಸಿ. ನನಗೆ ಬೇಕಾದದ್ದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಇಂತಹ ಕೆಲವೇ ತರುಣರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು. ಇಂದು ನಾನು ಏನಾಗಿದ್ದೇನೆಯೋ ಅದು ನಾನು ನಿನ್ನೆ ಬದುಕಿರುವಂತಹ ರೀತಿಯ ಪರಿಣಾಮವಾಗಿರುತ್ತದೆ. ಸುಂದರ ಮನೆಗಳಿಗಾಗಿ ದೇವರು ಹುಡುಕಾಟವನ್ನು ನಡೆಸಿದ್ದಾನೆ. ಹೃದಯಗಳು ಶುದ್ಧವಾಗಿ ಇಲ್ಲವೆಂದು ಹೊರಗೆ ನಿಂತಿದ್ದಾನೆ. ಜೀವನ ಎನ್ನುವುದು ಕಠಿಣ ಸತ್ಯ. ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ನೀವು ಮುಂದುವರಿಯಿರಿ. ಅಭೇದ್ಯವಾಗಿ ಇರುವುದು, ಆದರೆ ಅದಕ್ಕಿಂತಲೂ ಕೂಡ ಬಲಯುತವಾದದ್ದು. ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಆಗಿದೆ. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ. ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸುವುದಕ್ಕೆ ಜೀವನದಲ್ಲಿ ನೀನು ಕಳೆದುಕೊಂಡಿರುವುದಾದರೂ ಏನು? ನೀನು ಇಲ್ಲಿ ತಂದಿರುವುದಾದರೂ ಏನು? ನಾಶವಾಗಲು ನೀನು ಈ ಜೀವನದಲ್ಲಿ ಮಾಡಿರುವುದಾದರೂ ಏನು? ನೀನೇನೇ ಪಡೆದಿದ್ದರೂ ಕೂಡ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನೇ ಕಳೆದುಕೊಂಡರೂ ಕೂಡ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನ ಹಣೆ ಬರಹದಲ್ಲಿ ಇರುತ್ತದೆಯೋ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅದು ನೀನು ಎಷ್ಟು ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಯಾವುದು ನಿನ್ನ ಹಣೆಯಲ್ಲಿ ಇರುವುದಿಲ್ಲ ಅದು. ಚಿಂತೆಯನ್ನು ಬಿಟ್ಟು ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ರೀತಿಯ ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ಹೊರತು ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಕಾದು ನೋಡಬೇಕು ಅಷ್ಟೇ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿರುವಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದು ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದೆ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆ ಎತ್ತುವುದಕ್ಕೆ ಖಂಡಿತವಾಗಿಯೂ ಆ ಪರಮಾತ್ಮ ಬಂದೇ ಬರುತ್ತಾನೆ. ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬಂದು ಹೋಗುವಾಗ ತಾನು ಇಡೀ ಜೀವನದಲ್ಲಿ ಮಾಡಿರುವಂತಹ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಬಗ್ಗೆ ಕಣ್ಣೀರನ್ನು ಇಟ್ಟು ಕೆಲಸವನ್ನು ಮಾಡಿದರೆ ನಿರಾಶೆಗಳು ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಎನ್ನುವುದು ಇಂದಲ್ಲ ನಾಳೆ ದೊರಕುತ್ತದೆ.
ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ, ಈ ಗೋಡೆಯ ಮೇಲೆ ಒಂದು ಸುಂದರವಾಗಿರುವಂತಹ ಸಂದೇಶವನ್ನು ಬರಿ. ಅದು ಹೇಗಿರಬೇಕು ಅಂದರೆ, ನಾನು ಖುಷಿಯಲ್ಲಿ ಇದ್ದಾಗ ಆ ಸಂದೇಶವನ್ನು ಓದಿದರೆ ದುಃಖವಾಗಬೇಕು, ನಾನು ದುಃಖದಲ್ಲಿ ಇದ್ದಾಗ ಅದೇ ಸಂದೇಶವನ್ನು ಓದಿದರೆ ಖುಷಿಯಾಗಬೇಕು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಆ ಗೋಡೆಯ ಮೇಲೆ ಸಂದೇಶವನ್ನು ಬರೆದ. ಈ ಸಮಯ ಎನ್ನುವುದು ಕಳೆದು ಹೋಗುತ್ತದೆ. ಅಕ್ಕಿ ಅನ್ನಕ್ಕೆ ಕೇಳಿತು, ನೀನು ನಾನೇ ಆಗಿದ್ದೆ, ಆದರೆ ನೀನು ಅನ್ನವಾದೆ ಹೇಗೆ ಎಂದು. ಅದಕ್ಕೆ ಸುಂದರವಾಗಿ ಅನ್ನ ಉತ್ತರವನ್ನು ಕೊಟ್ಟಿತು, ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ. ಇವುಗಳ ಸಂಸ್ಕಾರದಿಂದಾಗಿ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವಂತಹ ಭಾವವನ್ನು ಕಳೆದುಕೊಂಡೆ, ಅನ್ನ ಎನ್ನುವಂತಹ ಅನುಭವವನ್ನು ಪಡೆದುಕೊಂಡೆ. ಅದೇ ರೀತಿ ಸಜ್ಜನರ ಒಂದು ಸಂಘದಿಂದ ನಮ್ಮಲ್ಲಿ ಇರುವಂತಹ ಅಜ್ಞಾನ ತೊರೆದು ದುನ್ಮಾನಗಳ ಭಾವ ಕಾಠಿನ್ಯತೆ ತೊಲಗಿ ಪುಣ್ಯ, ಜ್ಞಾನ, ಮೋಕ್ಷವೆಂಬ ಮೃದುತ್ವದ ಅನುಭವ ದೊರೆಯುತ್ತದೆ. ಹಾಗಾಗಿ ಸದಾಕಾಲ ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳಬೇಕು. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದೇ ಆದರೆ ಪರಮಾತ್ಮನನ್ನೇ ಬೇಡಬೇಕು. ಏಕೆಂದರೆ ಪರಮಾತ್ಮ ಒಬ್ಬ, ನಿಮ್ಮವನಾದರೆ ಸರ್ವಸ್ವವೂ ಕೂಡ ನಿಮ್ಮದೇ ಆಗುತ್ತದೆ. ಹಾಗಾಗಿ ಪರಮಾತ್ಮನನ್ನೇ ಬೇಡಿಕೊಳ್ಳಿ. ದುಃಖದ ಬಗ್ಗೆ ಚಿಂತಿಸುವುದಕ್ಕೆ ತೊಡಗಿದರೆ ಸದಾಕಾಲ ನಾವು ದುಃಖದಲ್ಲಿಯೇ ಕೈ ತೊಳೆಯಬೇಕಾಗುತ್ತದೆ. ಸದಾಕಾಲ ಸಂತೋಷದ ಬಗ್ಗೆ ಧ್ಯಾನಿಸುತ್ತಾ ಇದ್ದರೆ ಸದಾಕಾಲ ಜೀವನದಲ್ಲಿ ಸುಖವೇ ಸಂತೋಷವೇ ಆವರಿಸುತ್ತದೆ. ಏಕೆಂದರೆ ನಮ್ಮ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುತ್ತಾ ಸಾಗುವುದು. ಹಾಗಾಗಿ ಧ್ಯಾನಗೊಳ್ಳುವುದೇ ಅಥವಾ ಯೋಚನೆಯನ್ನು ಮಾಡುವುದೇ ಆದರೆ ಒಳ್ಳೆಯ ವಿಚಾರಗಳತ್ತ ಯೋಚನೆಯನ್ನು ಮಾಡಿ, ಒಳ್ಳೆಯ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳಿ. ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯನಾಗಿ ಇರುವುದು ದೊಡ್ಡ ವಿಷಯ. ಹಾಗಾಗಿ ಸದಾಕಾಲ ಒಳ್ಳೆಯ ವಿಷಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ, ನಿಶ್ಚಿಂತೆಯಿಂದ ಇರಲು ನೀನೇನು ಪಡೆದುಕೊಂಡಿರುವೆ. 3 ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ, ಪಡೆದುಕೊಳ್ಳಬೇಕಾಗಿರುವುದು ಪುಣ್ಯವೊಂದೇ. ಹಾಗಾಗಿ ಒಳ್ಳೆಯ ಕಾರ್ಯ, ಒಳ್ಳೆಯ ಪುಣ್ಯದ ಕೆಲಸಗಳನ್ನು ಮೈಗೂಡಿಸಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನಿನ್ನ ಸಮಯ ಚೆನ್ನಾಗಿದ್ದರೆ ಎಲ್ಲರೂ ನಿನಗೆ ಬೆಲೆಯನ್ನು ಕೊಡುತ್ತಾರೆ. ಆದರೆ ನಿನ್ನ ಸಮಯ ಕೆಟ್ಟಾಗ ಸ್ವಂತ ನಿನ್ನ ಮನೆಯವರೇ ನಿನಗೆ ಬೆಲೆಯನ್ನು ಕೊಡುವುದಿಲ್ಲ. ನೆನಪಿರಲಿ, ಇದು ಕಲಿಯುಗ. ಇಲ್ಲಿ ಮನುಷ್ಯರಿಗೆ ದುಡ್ಡಿಗೆ ಬೆಲೆ ಹೆಚ್ಚು. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದೇ ನಾವು ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದರೆ ಸುಳ್ಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಕೂಡ ನಾವು ಗಳಿಸಿಕೊಳ್ಳುತ್ತೇವೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗ ಇರುವುದನ್ನು ನಾವು ನೋಡಬಹುದು. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗ ಇರುವುದನ್ನು ನಾವು ನೋಡಬಹುದು. ಆದರೆ ನಿಂತುಕೊಂಡು ನೋಡುವಂಥವರಿಗೆ, ಆಡಿಕೊಂಡು ನಗುವಂತಹ ವ್ಯಕ್ತಿಗಳಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗ ಇಲ್ಲದೆ ಇರುವುದನ್ನು ಕೂಡ ನಾವು ಗಮನಿಸಬಹುದು. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ ಎಂದು ಪರಿಗಣಿಸಬೇಕು. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ ಮತ್ತು ಮುಂದೆ ಏನಾಗಬೇಕೋ ಅದೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಆಗ ಭವಿಷ್ಯ ಎನ್ನುವುದು ತನ್ನಿಂದ ತಾನೇ ಚೆನ್ನಾಗಿರುವುದು.
ಒಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ಪ್ರತಿಯೊಬ್ಬರಿಗೂ ನೀಡಿರುತ್ತಾನೆ. ನೀವು ಪ್ರಯತ್ನವನ್ನು ಪಡುವವರೆಗೂ ನಿಮ್ಮೊಳಗೆ ಅಡಗಿರುವಂತಹ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಇರುವುದಿಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ನಿಮ್ಮ ಗೆಲುವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಒಳ್ಳೆಯದೇ ಆಗುವುದು. ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುವುದು. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಷ್ಟು ಕಷ್ಟಪಡಬೇಕಾಗಿಲ್ಲ. ಅರ್ಥಾತ್ ಸ್ವೀಕಾರದ ಮನೋಭಾವನೆಗೆ ಸಂಬಂಧದ ವಾಸ್ತವಿಕ ಅರ್ಥವಾಗುತ್ತದೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಸಿಗುವುದಿಲ್ಲ. ಉತ್ತಮವಾಗಿರುವಂತಹ ಬುದ್ಧಿಯಾಗಿರಬಹುದು, ಉತ್ತಮವಾಗಿರುವಂತಹ ಯೋಚನೆಗಳೇ ಆಗಿರಬಹುದು, ಉತ್ತಮವಾಗಿರುವಂತಹ ಕೆಲಸಗಳೇ ಆಗಿರಬಹುದು, ಉತ್ತಮವಾಗಿರುವಂತಹ ಮಾತುಗಳೇ ಆಗಿರಬಹುದು, ಉತ್ತಮವಾಗಿರುವಂತಹ ವರ್ತನೆ, ಕರುಣೆ, ಅಹಿಂಸೆಯಿಂದ ಮಾತ್ರ ಪುಣ್ಯ ಎನ್ನುವುದು ಸಿಗುತ್ತದೆ. ಮುಂದೆ ಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು. ಹಾಗಾಗಿ ಈ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಸ್ನಾನ ದೇಹವನ್ನು ಶುದ್ಧ ಮಾಡಿದರೆ ಧ್ಯಾನ ಎನ್ನುವುದು ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ದಾನ ಧನವನ್ನು ಶುದ್ಧಿ ಮಾಡಿದರೆ ಯೋಗ ಎನ್ನುವುದು ನಮ್ಮ ಇಡೀ ಜೀವನವನ್ನೇ ಶುದ್ಧಿ ಮಾಡುತ್ತದೆ. ಹಾಗಾಗಿ ಸ್ನಾನವನ್ನಾಗಲಿ, ಧ್ಯಾನವನ್ನಾಗಲಿ, ದಾನವನ್ನಾಗಲಿ, ಯೋಗವನ್ನಾಗಲಿ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವುದು ಅವಶ್ಯಕವಿದೆ. ಪ್ರಾರ್ಥನೆ ಎನ್ನುವುದು ಆತ್ಮವನ್ನು ಶುದ್ಧಿ ಮಾಡಿದರೆ, ವ್ರತ ಎನ್ನುವುದು ಆರೋಗ್ಯವನ್ನು ಶುದ್ಧಿ ಮಾಡುತ್ತದೆ. ಕ್ಷಮೆ ಎನ್ನುವುದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಪರೋಪಕಾರ ಅನ್ನುವುದು ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಪ್ರಾರ್ಥನೆ, ವ್ರತ, ಕ್ಷಮೆ, ಪರೋಪಕಾರದ ಜೀವನವನ್ನು ನೀವು ಅಳವಡಿಸಿಕೊಳ್ಳಬೇಕು. ನೆಮ್ಮದಿ ಯಾವುದೇ ವಸ್ತು ಹಣದಿಂದ ಇರುವುದಿಲ್ಲ. ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ. ಹಾಗಾಗಿ ನೆಮ್ಮದಿಯನ್ನು ಕಂಡುಕೊಳ್ಳಿ. ಕಷ್ಟಪಡದೆ ಸಿಕ್ಕಿರುವಂತಹ ಫಲ ಎಂದಿಗೂ ಕೂಡ ಜೀವನದ ಉದ್ದಕ್ಕೂ ಸುಖವನ್ನು ನೀಡುತ್ತದೆ ಎನ್ನುವ ಭರವಸೆ ಇರುವುದಿಲ್ಲ. ಸುಖವನ್ನು ನಾವು ಕಷ್ಟಪಡುವುದರಲ್ಲಿ ಹುಡುಕಬೇಕು. ಆಗ ಖಂಡಿತವಾಗಿಯೂ ಸುಖ ಸಿಕ್ಕೇ ಸಿಗುತ್ತದೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತದೆ. ಹಾಗೆಯೇ ತಾಳ್ಮೆಯಿಂದ ಇರುವುದು ತುಂಬಾ ಮುಖ್ಯವಾಗುತ್ತದೆ. ಆಗ ಯಾವುದೇ ಸಮಸ್ಯೆಗಳು ನಮ್ಮ ಬಳಿಗೆ ಕೂಡ ಬರುವುದಿಲ್ಲ. ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಕೂಡ ಸಿಕ್ಕೇ ಸಿಗುತ್ತದೆ. ಆತಂಕ ಪಡುವಂತಹ ಅಗತ್ಯ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಒಂದು ನೊಂದಿರುವಂತಹ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವರುಗಳು ಮಾತ್ರ ಶಕ್ತಿಯನ್ನು ತುಂಬುವುದಕ್ಕೆ ಸಾಧ್ಯವಾಗುವುದು. ಭಗವಂತನನ್ನು ನಂಬಿ ಜೀವನವನ್ನು ಮಾಡಿ ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ, ಎಷ್ಟೇ ಕಷ್ಟವೇ ಬರಲಿ, ನಿಮ್ಮನ್ನು ದಡ ಸೇರಿಸಿಯೇ ಸೇರಿಸುತ್ತಾನೆ. ಎಷ್ಟೇ ದೂರ ಆದರೂ ಕೂಡ ಸರಿ, ನೇರವಾದ ದಾರಿಯಲ್ಲಿ ಹೋಗಿ. ಅಡ್ಡ ದಾರಿ ಹಿಡಿದವರು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಿನ್ನ ಜೀವನದ ಭಾರವನ್ನು ನೀನೇ ಹೊರಬೇಕು. ನೀನು ಧೈರ್ಯದಿಂದ ಮುಂದೆ ನಡೆಯುವುದನ್ನು ಕಲಿತುಕೋ. ಮುಂದೆ ಬರುವಂತಹ ಎಲ್ಲ ನೋವುಗಳೇ ಆಗಲಿ, ಸೋಲುಗಳೇ ಆಗಲಿ, ಎಲ್ಲವನ್ನ ಎದುರಿಸುವಂತಹ ಶಕ್ತಿಯನ್ನು ಆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ನೀಡುತ್ತಾನೆ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಗಳನ್ನು ಸ್ವೀಕರಿಸುವುದನ್ನು ಕಲಿಸಿ.
ಅದು ನಿಮ್ಮ ಪ್ರೀತಿ ಪಾತ್ರರಿಂದಲೂ ಸಹ ಆಗಿರಬಹುದು. ನೀನು ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ನಂಬಿಕೆಯನ್ನಾಗಿಡು. ಮುಂದಿನದ್ದು ಆ ಭಗವಂತ ಕೃಷ್ಣನು ನೋಡಿಕೊಳ್ಳುತ್ತಾನೆ. ನೀನು ಎಲ್ಲರಿಗಿಂತ ಹೆಚ್ಚು ಕಷ್ಟ, ನೋವು ಅನುಭವಿಸುತ್ತಾ ಇದ್ದೀಯಾ. ಆದರೆ ನಿನ್ನ ಈ ಜೀವನದಲ್ಲಿ ಮುಂದೆ ತುಂಬ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ. ಖಂಡಿತವಾಗಿಯೂ ಕೂಡ ಬಂದಿರುವ ಎಲ್ಲ ದಿನಗಳನ್ನು ಎದುರಿಸಿ ಮುಂದೆ ನಡೆಯುವುದನ್ನು ಕಲಿತುಕೋ. ನಿನ್ನಲ್ಲಿ ಸಮುದ್ರದಷ್ಟು ನೋವು ಇದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರಿ. ಏಕೆಂದರೆ ಸುನಾಮಿ ಏಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನಿನ್ನ ಜೀವನದ ನಿರ್ಧಾರಗಳನ್ನು ನೀನೇ ತೆಗೆದುಕೋ. ಯಾವುದೇ ಕಾರಣಕ್ಕೂ ಬೇರೆಯವರ ಕೈಗೆ ಕೊಡಬೇಡ. ಬೇರೆಯವರ ಕೈಗೆ ಕೊಟ್ಟರೆ ನಿನ್ನ ಇಡೀ ಜೀವನವೇ ಹಾಳಾಗಿ ಬಿಡಬಹುದು. ಹುಟ್ಟುವಾಗಲೂ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ ಹೋಗಬೇಕು. ನಾವು ಈ ಭೂಮಿಗೆ ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಭೂಮಿಯ ಮಾಲೀಕರು ನಾವು ಅಲ್ಲವೇ ಅಲ್ಲ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.